ಬಿಎಂಟಿಸಿಗೆ ಮತ್ತೊಂದು ಜೀವ ಬಲಿಯಾಗಿರುವಂತಹ ಪ್ರಕರಣ 5 ದಿನಗಳ ಅವಧಿಯಲ್ಲಿ ಎರಡನೇ ಡೆತ್ ಆಗಿದೆ ಬಿಎಂಟಿಸಿ ಕಾರಣದಿಂದಾಗಿ. ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂತಹ ಅಪಘಾತದ ಪ್ರಕರಣ. ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದಂತಹ ಮಹಿಳೆಗೆ ಬಸ್ ಡಿಕ್ಕಿಯಾಗಿದೆ. ಹಿಂಬದಿ ಕೂತಿದ್ದ 60 ವರ್ಷದ ಮಹಿಳೆ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಚಾಲಕ ನಿರ್ವಾಹಕನ ಮೇಲೆ ಜನರಿಂದ ಹಲ್ಲೆ ನಡೆಸುವಂತಹ ಪ್ರಯತ್ನವೂ ಕೂಡ ನಡೆಯಿತು. ಆಕ್ರೋಶವನ್ನು ಹೊರಹಾಕಿದ್ರು. ಸ್ಥಳದಲ್ಲೇ ಬಸ್ ಬಿಟ್ಟು ಡ್ರೈವರ್ ಮತ್ತು ಕಂಡಕ್ಟರ್ ಎಸ್ಕೇಪ್ ಆದಂತಹ ಘಟನೆಯೂ ಕೂಡ ನಡೆದಿದೆ. ನೈಸ್ ರಸ್ತೆಯಿಂದ ಯಡಿಯೂರಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗಿರುವಂತಹ ಅಪಘಾತದ ಪ್ರಕರಣ. ಚಾಲಕ ನಿರ್ವಾಹಕನ ಮೇಲೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಹಲ್ಲೆಗೆ ಮುಂದಾದರು. ಈ ಕೂಡಲೇ ಬಸ್ನ ಬಿಟ್ಟು ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರೂ ಕೂಡ ಅಲ್ಲಿಂದ ಕಾಲ್ಕಿತ್ತಂತಹ ಪ್ರಕರಣ. ಸ್ಥಳದಲ್ಲಿ ಮೃತನ ಕುಟುಂಬಸ್ಥರ 64 ವರ್ಷದ ಆ ತಾಯಿಯ ಕುಟುಂಬಸ್ಥರು ಆಕ್ರಂದನವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಒಂದು ಅಳಲು ಹೇಗಿತ್ತು ಅನ್ನೋದನ್ನು ನೋಡ್ತಾ ಇದ್ರಿ. ರಸ್ತೆಯಲ್ಲೇ ಡೆತ್ ಆಗೋಗ್ಬಿಟ್ಟಿದೆ. ಅದು 5 ದಿನದ ಅವಧಿಯಲ್ಲಿ. ಮೊನ್ನೆ ನಡೆದಂತಹ ಕಂಡಕ್ಟರ್ ಮತ್ತು ಡ್ರೈವರ್ನ ಜಗಳದಿಂದಾಗಿ ಒಂದು ಡೆತ್ ಆಗಿತ್ತು. ಅದರಲ್ಲಿ ಗಾಯಗೊಂಡವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಇನ್ನೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಮತ್ತೊಂದು ಡೆತ್ ಆಗಿದೆ. ಇನ್ಯಾವಾಗ ಎಚ್ಚೆತ್ಕೊಳ್ತಾರೆ ಇವರು? ಇದು ನಮ್ಮದು ಅಂಗಡಿ ಇದೆ ಜಯನಗರಲ್ಲಿ, ಲೈಮ್ ಪೇಸ್ಟ್ ಸ್ಟೋನ್ ಅಂಗಡಿ ಅಂತ ಇದೆ, ಸಣ್ಣದ ಅಂಗಡಿ. ಅಲ್ಲಿ ನಮ್ಮ ತಾಯಿ ವ್ಯಾಪಾರ ಮಾಡೋಕೆ ಹೋಗ್ತಾರೆ. ಅದನ್ನು ನಾವು ಡ್ಯೂಟಿ ಕ್ಯಾಬ್ ಓಡಿಸೋದು. ನಾವು ಡ್ಯೂಟಿಯಲ್ಲಿದ್ವಿ. ನಮ್ಮ ತಾಯಿ ನಮ್ಮ ತಮ್ಮ ಬಿಡ್ತಾಯಿದ್ರು ಡೈಲಿ. ಸರ್ ನಮ್ಮ ಅಕ್ಕನ ಎಲ್ಲ ನಮ್ಮ ಜಾಯಿಂಟ್ ಫ್ಯಾಮಿಲಿ, ನಾವು ಒಟ್ಟಿಗೆ ಇರೋದು. ಸರ್ ನಮ್ಮ ಅಕ್ಕನ ಗಂಡನ ಜೊತೆ ಎತ್ಕೊಂಡೋಗಿ ಬಿಡೋಕೆ ಹೋದ್ರು. ಅದು ಲೆಫ್ಟಲ್ಲಿ ಹೋಗ್ತಿದ್ದಾರೆ, ಬಸ್ಸವ್ರು ಬಂದು ಟಚ್ ಮಾಡಿದ್ರಂತೆ. ಪೊಲೀಸವರು CC ಕ್ಯಾಮ್ರೆಲ್ಲ ತೆಗ್ಸಿದ್ದೀವಿ. ಪೊಲೀಸವ್ರದ್ದೇ ತಪ್ಪು ಅಂತ ಹೇಳಿದ್ದಾರೆ. ಟಚ್ ಮಾಡಿ ಹಂಗೆ ಬಿದ್ದಿದ್ದಾರೆ. ಗಾಡಿ ಹಿಂಗೆ ಬಿದ್ದಿದೆ. ನಮ್ಮ ತಾಯಿ ಹಿಂಗೆ ಒಂದು ಸೈಡ್ ಕುಂತಿರೋದ್ರಿಂದ ಹಿಂಗೆ ಬಿದ್ದಿದ್ದಾರೆ. ಏನು ಹೇಳೋದಂತ ನಾವು ಡೈಲಿ ನೋಡ್ತಾನೆ ಇದ್ದೀವಿ. ಸ್ವಲ್ಪ ಹುಷಾರಾಗಿ ಇದು ಮಾಡಿ. ನನ್ನ ಅನಿಸಿಕೆ ಪ್ರಕಾರ ಒಂದು ಹೇಳ್ತೀನಿ, BMTC ಬಸ್ಸು ದೊಡ್ಡದಾಗಿದೆ, ಮಿರರ್ ಮಾತ್ರ ಎಷ್ಟೆಷ್ಟಿದೆ. ಅದಕ್ಕೊಂದು ರೂಲ್ಸ್ ತಂದು ಕೊಡಿ. ಅದೇನಕ್ಕೆ ಗೌರ್ಮೆಂಟಲ್ಲಿ ಇಷ್ಟೆಷ್ಟು ಮಿರರ್ ಕೊಟ್ಟವ್ರೆ, ಅದರಿಂದನೂ ಅವ್ರಿಗೂ ತೊಂದರೆ ಆಗ್ಬೋದು. ನಾವು ಡ್ರೈವರ್ ಆಗಿರೋದೇ ಹೇಳ್ತಾ ಇದ್ದೀವಿ. ಅದಕ್ಕೊಂದು ಮಾಡೋಕ್ಕೆ ಹೇಳಿ. ಮತ್ತು ಸ್ವಲ್ಪ ನೋಡ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡು ಪರಿಹಾರ ಅಂತ ಅವ್ರು ಸತ್ತ ಮೇಲೆ ನಮ್ಗೆ ಏನಾರು ಕೊಟ್ಟರೆ, ನಮಗೆ 50 ಲಕ್ಷ ಕೊಟ್ಟರು ನಮ್ಮ ತಾಯಿ ಬರ್ತಾರಾ? ಮೃತರ ಪುತ್ರ ಹೇಳ್ತಾರೋ ಆ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಲೇಬೇಕು. ಅದರ ಬಗ್ಗೆ BMTC ಎಚ್ಚೆತ್ಕೊಳ್ಬೇಕು. ಯಾಕಂದರೆ ಈ ಹಿಂದೆ ಈ ಥರದ ಒಂದು ಇನ್ಸಿಡೆಂಟ್ ಆದಾಗ ನನಗೂ ಕೂಡ ಡ್ರೈವರ್ ಮತ್ತು ಕಂಡಕ್ಟರ್ ಹೇಳಿದ್ದು ಹೀಗೇ, ನಮಗೆ ಕಾಣಲ್ಲ ಏನು ಮಾಡೋದು ಅಂತ. ಸೊ ಆ ಸಾಧ್ಯತೆಗಳನ್ನು ಕೂಡ ಅಲ್ಲಗೆಳೆಯೋ ಹಾಗಿಲ್ಲ. ಹಾಗೆ ಕೆಲ ನಿರ್ಲಕ್ಷ್ಯದ ಚಾಲನೆಯನ್ನು ಕೂಡ ಅಲ್ಲಗೆಳೆಯೋ ಹಾಗಿಲ್ಲ. ಬಟ್ ಅಲರ್ಟ್ ಆಗಬೇಕಾಗಿದೆ. ಬೇಜವಾಬ್ದಾರಿಯ ಚಾಲನೆಯನ್ನು ಬಿಡಬೇಕಾಗಿದೆ. ಮೈ ತುಂಬ ಕಣ್ಣಾಗಿರಬೇಕು ವಾಹನ ಚಲಾವಣೆ ಮಾಡೋದಲ್ಲಿ. ಯಾರದೇ ತಪ್ಪಿರಲಿ, ಏನೇ ಅಚಾನಕ್ಕಾಗಿ ಘಟನೆಗಳು ಸಂಭವಿಸ್ಬಿಡುತ್ತೆ. ಇನ್ನೂ ಎಷ್ಟು ಡೆತ್ಗಳು ಕಾಯ್ತಾ ಇದೆ BMTC ಅನ್ನುವಂಥ ಪ್ರಶ್ನೆಗಳು ಪದೇ ಡೆತ್ಗಳಾದಾಗ ಕೇಳಿ ಬರ್ತಾನೆ ಇರುತ್ತೆ. ಅದರಿಂದ ಭಾರ ಆಗೋದು ಯಾವಾಗ? ನೋಡಿ, ಈಗ ಏನೂ ತಪ್ಪಿಲ್ಲದೆ ಒಬ್ಬರು ಸಾವನ್ನಪ್ಪಿದ್ದಾರೆ. ತಾಯಿಯನ್ನು ಕಳ್ಕೊಂಡಿರುವಂತಹ ನೋವಿನ ನಡುವೆಯೂ ಕೂಡ ಆ ವ್ಯಕ್ತಿ ತಾನೊಬ್ಬ ಚಾಲಕನಾಗಿ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನು ಕೂಡ ಗಮನಿಸಿಕೊಂಡು ಒಂದು ಸಲಹೆನ ಕೊಟ್ಟಿದ್ದಾರೆ. ಬಹುಶಃ BMTC ಈಗ ಆ ಬಗ್ಗೆಯೂ ಕೂಡ ಗಮನ ಹರಿಸುತ್ತೆ ಅಂತ ಭಾವಿಸೋಣ. ಮೊನ್ನೆ ನಡೆದಂತಹ ಒಂದು ಆಕ್ಸಿಡೆಂಟ್ ಪ್ರಕರಣದಲ್ಲಿ ಹೋಟೆಲ್ಗೆ ನುಗ್ಗಿತ್ತು ಬಸ್ಸು. ಕಂಡಕ್ಟರ್ ವಾಹನವನ್ನು ಚಲಾವಣೆ ಮಾಡಿದ್ರ ಪರಿಣಾಮವಾಗಿ ಅದಾಗಿತ್ತು. ಅದರಲ್ಲಿ ಗಾಯಗೊಂಡವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇಲ್ವಂತೆ.